ಪರಿಸ್ಥಿತಿ ಬಂತು ನೋಡು. ತಂಡಿಗೆ ಹೆದರ್ಲಿಲ್ಲ, ತಾಳಿಗೆ ಹೆದರ್ಲಿಲ್ಲ, ಆ ತುಂಡಿಗೆ ಹೆದರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯೋಚನೆ ಮಾಡಬೇಡಿ ಅಮ್ಮ. ಏಯ್, ನೀನ್ ಯಾವಾಗ್ಲೂ ಇದನ್ನೇ ಹೇಳು. ಹೌದು, ಗಂಗಾಧರಂಗೆ ಈ ವಿಷಯ ಹೇಗ್ ಗೊತ್ತಾಯ್ತು? ಇಂಥ ವಿಷಯಗಳು ಬೇಗ ಹರಡುವುದು ಅದೇ ಹೇಗೆ? ಈ ವಿಷಯ ಗೊತ್ತಿದ್ದು ನಮ್ಮ ಮೂವರಿಗೆ ಮಾತ್ರ. ಅಮ್ಮ ಹೇಳಲ್ಲ, ನಾನು ಹೇಳಿಲ್ಲ. ಇನ್ನ ನೀನು? ಇಲ್ಲ, ನಾನು ಹೇಳಲಿಲ್ಲ. ಗೊತ್ತಾಗಿ ಹೋಗಿದೆ. ಅವನಿನ್ ಜಾಗ ಬಿಟ್ಟು ಕದ್ಲಲ್ಲ. ನೋಡೆ ಗೊಂಬೆಗಳು. ಬೊಂಬೆಗಳಂತೆ, ಅದು ಕಾರ್ಟೂನು. ಯಾವುದೋ ಒಂದು ನೋಡು. ನೋಡೆ, ಇದನ್ನೆಲ್ಲ ಈಗ್ಲಿಂದಾನೆ ಅಭ್ಯಾಸ ಮಾಡ್ಕೋ. ಮಾಡ್ಕೋ ಮಾಡ್ಕೋ. ಪಾಪ ಎಷ್ಟು ದಿನ ಮಹಾ. ನಿಂಗಿ ಅವ್ರಿಗೆ ಪಾನ್ಕಾನೋ ಜ್ಯೂಸೋ ಏನಾದ್ರೂ ತಂದ್ಕೊಡು. ಈ ಮನೆ ಅತಿಥಿಗಳು ಪಾಪ. ಅತಿಥಿಗಳಲ್ಲ, ನಾವೀ ಮನೆಯವರು. ನಾನೇನೋ 2 ಲಕ್ಷ ಕೊಡ್ತೀನಿ ಅಂದೆ. ನೀನು ಅತಿ ಆಸೆಯಿಂದ ಜೇನು ಜೇನುಗೂಡು ಅಂತ ಜಂಬ ಮಾಡಿದೆ. ನಾನು ವಯಸ್ಸಾಗಿರೋಳು, ಈ ಅಹಮ್ಮೆಲ್ಲ ಮೀರಿ ನಿಂತಿದ್ದೀನಿ. 2 ಲಕ್ಷ ಬೇಕಿದ್ರೆ ಈಗಲೂ ಕೇಳು, ನಿನ್ನ ಹೆಸರಲ್ಲೇ ಹಾಗೆ ಇಟ್ಟಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬಂದ್ಬಿಡು, ಪಾಯಸ ಮಾಡಿಸ್ತೀನಿ. ಗಂಗಣ್ಣ, ನಿನ್ನ ಮಗಳು ಅರಸಿ ಆಗ್ತಾಳೆ ಅನ್ನೋ ವಿಚಾರವನ್ನು ತಿಳಿದು ನೀನು ಹಿಂಗೆ ಬೀಗ್ತಾ ಇದ್ದೀಯ. ಆದರೆ ನಿನಗೆ ತಿಳಿದೇ ಇರೋ ಸತ್ಯಗಳು ಇರಬಹುದು ಅಲ್ವಾ? ಯೋಚನೆ ಮಾಡು. ನಾನು ಹೇಳಿರೋ ವಿಚಾರನ ನೀನು ಅಮ್ಮೋರಿಗೆ ಹೇಳಿದೆ, ನನ್ನ ಬಾಳು ಹಾಳು. ಅದಕ್ಕಿಂತ ಹೆಚ್ಚು ಹಾಳಾಗೋಗು ನಿನ್ನ ಜೀವದ ಬಗ್ಗೆ ಯೋಚನೆ ಮಾಡು. ಏನ್ ಗಂಗಣ್ಣ, ನಮ್ಮನ್ನು ಮರ್ತೇ ಬಿಡೋದ? ದಾಸಣ್ಣ, ನಿಮ್ಮ ಹುಡುಗರು ನನಗೆ ಹೆಂಗ್ ಹೊಡೆದು ಕರ್ಕೊಂಡ್ ಬಂದ್ಯಾರ ನೋಡಿ. ನನಗೆ ನಿಮ್ಮ ಮೇಲೆ ಗೌರವ ಇದೆ ಅಣ್ಣ. ನನ್ನ ಟೈಮಿಗೆ ದುಡ್ಡು ಕೊಟ್ಟಿದ್ದೀರಾ ನೀವು. ಗೌರವ, ಅದೇ ಗೌರವನ ದುಡ್ಡು ವಾಪಸ್ ಕೊಟ್ಟು ಉಳಿಸ್ಕೋಬೇಕಲ್ವಾ ಗಂಗಣ್ಣ? ತಮಾಷೆ ಮಾಡ್ತಿದ್ದೀರಣ್ಣ. ಒಂದೇ ಸರಿ ಕೊಡ್ಲಿಲ್ವಾ 1.5 ಲಕ್ಷ? ಅಲ್ಲಪ್ಪ, ನೀನ್ ದುಡ್ಡು ವಾಪಸ್ ಕೊಟ್ಟಿದ್ದಿದ್ರೆ ನಮ್ಮ ಹುಡುಗರ ನಿನ್ನ ಒದ್ದೆ ತಾಕೊಂಡ್ಬರ್ತಾ ಇದ್ರು. ಅಲ್ಲ ಅಣ್ಣ, ಇದು ಮೋಸ ಅಲ್ವಾ ಅಣ್ಣ? ಮತ್ತೆ ಯಾಕಣ್ಣ ಗುಂಗುರನ್ನ ಕಳಿಸ್ತಾ ಇದ್ರಿ ದುಡ್ಡು ಕೇಳಕ್ಕೆ? ಕಳಿಸ್ತೀನಪ್ಪ, ಕೇಳೋದಕ್ಕೆ, ದುಡ್ಡು ಇಸ್ಕೊಂಡ್ಬರೋದಕ್ಕಲ್ಲ. ನಾನು ಶ್ರೀನಿವಾಸ್ ಸರ್ ಹತ್ರ ಮಾತಾಡ್ತೀನಣ್ಣ. ನಿನಗೆ ಶ್ರೀಮಂತರ ಸವಾಸ ಜಾಸ್ತಿ ಆಯ್ತು. ಅವನು ದುಡ್ಡು ಕೊಟ್ಟ, ನಿನ್ನ ಹೆಂಡ್ತಿನ ಇಟ್ಕೊಂಡ. ಕೆಲಸಕ್ಕೆ ಈಗೇನ್ ಮಾಡ್ತೀಯ? ಹಾವು ಏಣಿ ಆಟದ ಹಾಗೆ ಜೀವನ. ಎಲ್ಲ ಸಮಸ್ಯೆಗಳು ಸರಿ ಹೋದ್ವು ಅನ್ನೋ ಭ್ರಮೆಯಲ್ಲಿದ್ದ ಗಂಗಾಧರನ ಕಾಲ್ ಕೆಳಗಿನ ನೆಲ ಕುಸಿಯಿತು. ಎಲ್ಲ ಉಲ್ಟಾ ಪಲ್ಟಾ. ಸೂಜಿ ಅರಸಿ ಆಗ್ತಾಳೆ ಅನ್ನೋ ಆಸೆ ಹೊತ್ತು ಬದುಕ್ತಾ ಇದ್ದ ಗಂಗಾಧರಂಗೆ ಇನ್ನು ಏನೇನ್ ಕಾದಿದೆಯೋ ಏನೋ.